ಕ್ರಾಂತಿ ಅಂದ್ರ ಅಣ್ಣಾಜಿಗೇನ ಒಂದ್ 15 ದಿನದ ಗಂಟ್ಲೆ ಆತ್ 3-4 ದಿನ ಅಲ್ಲ. ಈಗ 15 ದಿನದ ಗಂಟ್ಲೆ ಅಡಾಡಿ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಮನವಿ ಕೊಟ್ಟು DC ಕಚೇರಿಗೆ ಮನವಿ ಕೊಟ್ಟು ಅಲ್ಲೇ ಆಗ್ತೈತಿ ಅಂತ ಹೇಳಿ ರೈತರು ಎಲ್ಲಾ ಕಡೆ ಅಡಾಡಿ ಮನವಿ ಕೊಟ್ಟರು ಕೂಡ ಯಾರು ಸ್ಪಂದನೆ ಮಾಡಿಲ್ಲ. ನಮಗ ಸ್ಪಂದನೆ ಮಾಡದಕ್ಕಾಗಿ ಎಲ್ಲಾ ಕಡೆ ಬೀದಿ ಬೀದಿಯಲ್ಲಿ ರೈತರು ಬೀದಿ ಮ್ಯಾಗ ಕೂತೋ. ಇಷ್ಟೆಲ್ಲಾ ರೈತರು ಬೀದಿ ಮ್ಯಾಗ ಕೂತ್ರು ಈ ಸರ್ಕಾರಕ್ಕೆ ಅರಿವಿಲ್ಲ ಅಂದ್ರ ಅವ್ರ ಸರ್ಕಾರ ಸತ್ತೈತೆ ಅಂತ ಹೇಳಕ್ ವಿಚಾರ ಮಾಡ್ತಾನ. ಸರ್ಕಾರದವ್ರು ವಿಚಾರ ಮಾಡ್ಬೇಕಾಗಿತ್ತ. ಯಾಕಂದ್ರ ರೈತರು ಬೀದಿ ಮ್ಯಾಗ ಕೂತಾರು, ರಾತ್ರಿ ಹಗಲಿ ಅಲ್ಲೇ ಉಣ್ಣಾತಾರು, ಅಲ್ಲೇ ಬೀಳಾತಾರು, ಉಪವಾಸ ಸತ್ಯಾಗ್ರಹ ಕೂತಾರು ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ ವಿಚಾರ ಮಾಡ್ಬೇಕಾಗಿತ್ತು. ನಮ್ಮದೇನು ವಿಚಾರ, 3500 ಕೊಡು ಮಟ್ಟ ನಾವ್ ಇಲ್ಲಿಂದ ಹೋಗುದಿಲ್ಲ. ಅವ್ರ ತಿಂಗಳು ಮನ್ಯಾಗ ಕೂತ್ರು ನಾವು ಇಲ್ಲಿಂದ ಹೋಗುದಿಲ್ಲ. 3500 ಯಾವಾಗ ಕೊಡ್ತಾರಲ್ಲ ಈ ಹೋರಾಟ ಹಿಂದ್ ತಗೋದು. ಮಾದೇವ್ ಗೋಡಿರ್ ಜಿಲ್ಲಾಧ್ಯಕ್ಷರು. ಯಾಕಂದ್ರ ಸರಿಯಾಗಿ ಅಂದ್ರ ಎಲ್ಲಾ ಫ್ಯಾಕ್ಟ್ರಿ ಮಾಲಕರು ಕೂಡಿ ಏನ್ ಡಿಸಿಷನ್ ತಗೋತಾರಲ್ಲ ರೈತರೆಲ್ಲ ಈಗ ಪ್ರಭಾವಿ ಸಚಿವರ ಆಧಾರ ಅಂತೇಳಿ ನಾವ್ ಇಲ್ಲಿ ಟೆಂಟ್ ಬಿಡುದು. ಯಾಕೆ ಟೆಂಟ್ ಅಂದ್ರ ನಮ್ಮ ರಾಜ್ಯದ ಇತಿಹಾಸ ನೋಡಿದಂತ ಗೋಕಾಕ್ ತಾಲೂಕು ಪ್ರಭಾವಿ ಸಚಿವರ ಆಧಾರ ಅಂತೇಳಿ ನಾವು ಅಲ್ಲೇ ಅವರ ಊರೆಲ್ಲ ನಮ್ಮ ಮನಿ ಇದೆ ಗೋಕಾಕ್ ಅಂದ್ರ ಇಲ್ಲಿ ಬರ್ದು ನಾವು ಮೊನ್ನೆ ಅವರು ಇಲ್ಲಿ ಸಾರ್ವಜನಿಕ ಸಭೆ ಆಲನೆ ಇದ್ದಂತ ಸಂದರ್ಭದಲ್ಲಿ ಭೇಟಿದ ಸಂದರ್ಭದಲ್ಲಿ ನಾವು 3 ಗಂಟೆಗೆ ಅವ್ರಿಗೆ ಒಂದು ಟೈಮ್ ಕೊಟ್ಟಿದ್ದು. ನಮ್ಮ ನಿಯೋಗ ಬರ್ತಾ ಇದೆ ಅಂತೇಳಿ ಅವ್ರದ್ದು ಏನೋ ಅಚಾನಕ್ ಅವ್ರದೊಂದು ಫೋನ್ ಬಂದ ಕಾರಣಕ್ಕಾಗಿ ಅವರು ಬೆಳಗಾವಿ ಹುಲಿಗೆಯವರು ದಯವಿಟ್ಟು ನಮ್ಮ ಉಸ್ತುವಾರಿ ಮಂತ್ರಿಗೆ ಮತ್ತು ನಮ್ಮ ರಾಜ್ಯದ ಮಹಿಳಾ ಸಚಿವರಿಗೆ ನಾವು ವೇದಿಕೆ ಮುಖಾಂತರ ಹೇಳಕ್ ಬಯಸ್ತನು. ದಯವಿಟ್ಟು ತಾವು ಸರ್ಕಾರದ ಒಂದು ಅಂಗ, ನೀವು ದಯವಿಟ್ಟು ಈ ರೈತರ ಬಗ್ಗೆ ನೀವು ಸಪೋರ್ಟ್ ಮಾಡ್ಬೇಕು. ನಿಮ್ದು ಸರ್ಕಾರ ಒಪ್ಪರ ಇರ್ಲಿ, ನೀವು ರೈತರಂದ್ರ ಮ್ಯಾಲ ಬಂದ್ರಿ, ನೀವು ಸಪೋರ್ಟ್ ಮಾಡ್ರಿ, ರೈತರ ಪರ ನಿಲ್ರಿ. ನೀವು ಒಬ್ಬರೇ ಬೆಲೆ ಘೋಷಣೆ ಮಾಡುತ್ತೇನೆ ಹೇಳ್ತಾ ಇಲ್ಲ. ನೀವು ಮನಸ್ಸು ಮಾಡ್ರ ಸಿದ್ದರಾಮಯ್ಯ ಜೊತೆ ಕೂತ್ ಚರ್ಚೆ ಮಾಡಿ ಇಡೀ ರಾಜ್ಯದ 78 ಕಾರ್ಖಾನೆಗಳನ್ನ ನೀವು ಘೋಷಣೆ ಮಾಡೋ ತಾಕತ್ ನಿಮ್ ಸರ್ಕಾರಕ್ಕೈತಿ. ಆ ಸರ್ಕಾರಕ್ಕೆ ನೀವು ಹೋಗಿ ಗಿರಾವ್ ಹಾಕ್ರಿ. ನಮ್ಮ ಜಿಲ್ಲೆಯ ಜನ, ಜಿಲ್ಲೆಯ ರೈತರು ರಸ್ತೆಯಲ್ಲಿ ಬಂದಾರು. ಎಲ್ಲಾ ಫ್ಯಾಕ್ಟ್ರಿ ಮಾಲಕರು ಕರೆಸ್ರಿ, ಅವ್ರ ಜೊತೆ ನಾವು ಇದ್ದು ನಾವು ಅವ್ರು ಏನ್ ಕೊಡ್ತಾರೆ ನಾವು ಬಿಲ್ ಕೊಡ್ತೀವಿ. CM ನಾಗ ನೀವು ರಿಕ್ ಹಾಕಿ ಈ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಮಾಡ್ಬೇಕು, ಮಾನ್ಯ ಮತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಹೇಳಕ್ ಬಯಸ್ತೀನಿ. ನಾನು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಾವು ಇಲ್ಲಿ 6 ದಿವಸ ಕಳೆದ ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲಾಧಿಕಾರಿ ಅವರು 2-3 ಸಾರಿ ನಮ್ಮ ಸಭೆ ಕರೆದ್ರು. ಸಭೆಯಲ್ಲಿ ನಮಗವ್ರಿಗೆ ಯಾವುದೇ ತರಹದ ಹೊಂದಾಣಿಕೆ ಆಗಲಿಲ್ಲ. ಮೊದಲನೇ ಸಭೆಯಲ್ಲಿ ಅವರು ನಾವು ಮಹಾರಾಷ್ಟ್ರ ಮಾದರಿಯೊಳಗ 3750 ಕೇಳಿದಂತ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ರಪ್ಪ ಅಂತಂದ್ರ 3050 ರೂಪಾಯಿ ಕೊಡ್ತೇನೆ ಅಂತೇಳಿ ಹೇಳ್ರು. ಆ ಆಕ್ರೋಶ ಭರಿತವಾಗಿ ನಾವು ಅಲ್ಲಿ ಆಫೀಸನ್ನು ಬಿಗಿಸಡಿದು ಮತ್ತೆ ಹೋರಾಟ ಮುಂದುವರಿಸಿದ್ವಿ. ಅವಾಗ ನಮಗೆ ಹೊಂದಾಣಿಕೆ ಇರಲಿಲ್ಲ. ಮೊನ್ನೆ ಮತ್ತೆ ನಮ್ಮ ತಾಲೂಕಿಗೆ ಬಂದು ನಾನು ಒಮ್ಮೆ 3100 ಕೊಡ್ತೇನೆ ಅಂತ ಹೇಳಿದ್ರು, 150 ಕೊಡ್ತೇನೆ ಅಂತ ಹೇಳಿದ್ರು, ಲಾಸ್ಟ್ 3200 ಕೊಡ್ತೇನೆ ಅಂತ ಹೇಳಿ ಅವತ್ತು ನಮ್ಮ ರೈತರೆಲ್ಲ ಅವರಿಗೆ ಒಪ್ಪದೆ ಹೋದ ಕಾರಣಕ್ಕಾಗಿ ಮತ್ತೆ ನಾನು ಸಕ್ಕರೆ ಮಂತ್ರಿ ಜೊತೆ ಸಭೆ ಮಾಡ್ತೇನೆ ಅಂತೇಳಿ ವಾಪಸ್ ಹೋದವ್ರು ಇನ್ನೂ ಬಂದಿಲ್ಲ. ಮತ್ ಇನ್ನೊಂದ್ ಏನ್ ದುರಾದೃಷ್ಟಪ್ಪ ಅಂತಂದ್ರ ಈಗ ನಮ್ಮ ತಾಲೂಕದಲ್ಲಿ ಇಲ್ಲಿ ಸಭೆ ಹೋರಾಟ ನಡೆದಿದೆ. ಇದು 3ನೇ ದಿವಸ ಗತಿಸಿದೆವು. ಮತ್ತ ನಮ್ಮವರಲ್ಲಿ ಗುರ್ಲಾಪುರದಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಆದ್ರ ಇಲ್ಲಿ ನಮ್ಮ ಭಾಗದ MP ಜಗದೀಶ್ ಶೆಟ್ಟರು ಅಲ್ಲಿಂದ ಅತ್ತ ಓಡುಗೇನ ಅಂದ್ರೆ ಗೋಕಾಕ ರೈತರಂದ್ರೆ ಅವನಿಗೆ ಭಯ ಐತಿ. ಅದನ್ನ ನಾವು ಎಚ್ಚರಿಕೆ ಕೊಡಾಕ್ ಬಯಸ್ತೇವೆ. ನಾವು ಏನಾರ ಬರೋ ದಿನಗಳಲ್ಲಿ ನೀ ಗೋಕಾಕ್ ಬಂದ್ ಅಂದ್ರ ನಿನ್ನ ಗಾಡಿ ಗಿರಾವ್ ಹಾಕಿ ರಿವರ್ಸ್ ಕಳ್ಸುವಂತ ಕೆಲಸ ಗೋಕಾಕ ತಾಲೂಕಿನ ಹಾಗೂ ಜಿಲ್ಲೆ ರೈತ ಸಂಘಟನೆಯವರು ಮಾಡ್ತಾರಂತ ಎಚ್ಚರಿಕೆ ಪಡಿಸ್ತನು. ಯಾಕೆ ಈ ಮಾತು ಹೇಳತ್ತಂದ್ರ ಯಾಕ ಏನ್ ಭಯ ಆಯ್ತು ಅವಂಗ ಅರ್ಥ ಆಗ್ಲಿಲ್ಲ ನನಗ. ಈ ವೇದಿಕೆಗೆ ಬರ್ಲಿಕ್ಕೆ ಏನ್ ಭಯ ಆಯ್ತು ಅರ್ಥ ಆಗ್ಲಿಲ್ಲ. ಮತ್ತು ಎಲ್ಲಾ ಮಠಾಧೀಶರು ಬಂದ್ರು, ಅಲ್ಲಿ ಎಲ್ಲಾ ಬೇರೆ ಬೇರೆ ಕಡೆ MLA ಅವರು ಅಲ್ಲೇ ಬರ್ತಾ ಇದ್ದಾರು. ಈ ಗೋಕಾಕ ನಮ್ ರೈತ ಹೋರಾಟಕ್ಕ ಅಲ್ಲಿ ಬರುದು ಹೋಗುದು ಮಾಡ್ತಾ ಇದಾರೆ. ಅಂದ್ರೆ ಇಲ್ಲಿ ವೇದಿಕೆ ಐತೋ ಇಲ್ಲೋ ಅವ್ರಿಗೆ ಗೊತ್ತಿಲ್ಲ. ಈ ರಾಜ್ಯಕ್ಕೆ ಮಾದರಿ ಆದಂತ ಗೋಕಾಕ ತಾಲೂಕು ರಾಜ್ಯದ ಒಂದು ಇತಿಹಾಸ ಬರೆದಂತ ತಾಲೂಕು. ಇತಿಹಾಸ ತೆಗೆದು ನೋಡ್ರೆ ಗೋಕಾಕ್ ಚಳವಳಿ ಆದಂತ ಇದು ಚಳವಳಿ ಇತಿಹಾಸದಾಗ ಐತಿ. ಆದ್ರ
ಈ ಹೋರಾಟ ಇಲ್ಲಿ ವೇದಿಕೆಗೆ ಅವರು ಏನು ಯಾವ ಭಯದಿಂದ ಬರ್ತಾ ಇಲ್ಲ ನನಗೆ ಅರ್ಥ ಆಗವತ್ತ. ಅದಕ್ಕಾಗಿ ಇವತ್ತು ವಿಜಯೇಂದ್ರ ಬೆಳಿಗ್ಗೆ ಹಿಂಗಾಶೆ ಹೋಗ್ಯಾರಂತ. ಇನ್ನು 5 ಗಂಟೆ ತನಕ ಕಾದು ನೋಡ್ತಾರ. ಅವ್ರನ್ನು ಕಾದು ನೋಡ್ತು. ಆ ನಂತರ ಅವ್ರಿಗೆ ತಕ್ಕ ಪಾಠ ಕಲಿಸ್ತನು. ಮಾಧ್ಯಮ ಮುಖಾಂತರ ಒಂದ್ ಹೇಳಾಕ ಎಚ್ಚರಿಕೆ ಪಡಿಸ್ತಾನ ನಾನು. ಇದು ಯಾರಿಂದ ಸಾಧ್ಯ ಐತಪ್ಪ ಈ ರೈತ ಕುಲ ಉಳಿಸ್ಬೇಕಂದ್ರ, ಸದ್ಯ ಬಿಲ್ ಫೈನಲ್ ಮಾಡ್ಬೇಕಂದ್ರ ಇದಕ್ಕ ಮೇನ್ ಹೊಣೆಗಾರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮಾತ್ರ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಫ್ಯಾಕ್ಟ್ರಿ ಕಾರ್ಖಾನೆ ಮಾಲೀಕರಿಗೆ ಪರ್ಮಿಷನ್ ಕೊಟ್ಟವರು ಸರ್ಕಾರದ ಒಂದು ಮುಖ್ಯಮಂತ್ರಿ ಹಾಗೂ ಆ ಸಕ್ಕರೆ ಮಂತ್ರಿ, ಆ ಜಿಲ್ಲೆಯ DC ಅವರು. ಯಾಕೆ ನಾವು ವೈಯಕ್ತಿಕ ಯಾಕೆ ನಾವು ಮಾತಾಡಬಾರ್ದು ನಾ ಹೇಳ್ತೀನಿ ಅಂದ್ರೆ, ನಾವು ಬೇದ್ರೆ ನಮಗ್ ಬಿಲ್ ಬರೋದಿಲ್ಲ, ಬಾಯಿ ಚಪ್ಪಲ ತೀರ್ಸ್ಕೋಬಹುದು ಅಷ್ಟೇ. ರಾಜಕೀಯ ಹೋಗ್ಸುವಂತ ಅವಶ್ಯ ಇಲ್ಲ ನಮಗ ಜಾತಿ ಭೇದ ಕುಲ ಪಕ್ಷ ಏನೂ ಇಲ್ಲ. ಎಲ್ಲಾ ಪಕ್ಷದವ್ರು ಬಂದರು, ಎಲ್ಲಾ ಜಾತಿಯವ್ರು ಬಂದರು ಇಲ್ಲ. ಆದ್ರ ನಾವು ಅವ್ರಿಗೊಂದು ಮಾತನ್ನ ಸಹನತೆಯಿಂದ ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೆ ಏನಾದ್ರ ನಿಮ್ಮ ಸರ್ಕಾರ ಕಣ್ಣು ಕಿವಿ ಬಾಯಿ ಮುಚ್ಕೊಂಡಿದ್ರ ಪಟ್ಕೊಂಡ್ ತೆಗೀರವನು. ರಾಜ್ಯಕ್ಕೆ ಹಳ್ಳಿ ಬೆಂಕಿ ಐತೈತಿ. ರೈತ ಕುಲ ಬೆಂಕಿ ಬಿದ್ದು ಹೊರಗೆ ಬಂದೈತಿ. ಆ ರೈತ ಕುಲಕ್ಕೆ ಎಲ್ಲಾ ಕುಲಗಳು ಸಾಥ್ ಕೊಟ್ಟಾವು. ಇದನ್ನ ಅರ್ಥ ಮಾಡ್ಕೊರಿ ನೀವು. ತತ್ಕ್ಷಣ ಏನಾದ್ರ ಮೇನಾಮೇಸಿ ಎನಿಸಿರಂದ್ರ, ಈಗ ನಾನು ನನ್ನ ಹೋರಾಟದಿಂದ ರೈತ ಸಂಘಟನೆ 14 ತಾಲೂಕು ಕರೆ ಕೊಟ್ಟಿದ್ದೀನಿ. ಎಲ್ಲಾ ತಾಲೂಕಿನಾಗ ಎಲ್ಲಾ ಸರ್ಕಲ್ ಬಂದ್ ಮಾಡ್ಯಾರ. ಇವತ್ತು ಯರಗಟ್ಟಿ, ಬೈಲೊಂಗಲ, ಖಾನಾಪುರ, ಆ ನಂತರ ಹುಕ್ಕೇರಿ, ರಾಯಬಾಗ, ಇಲ್ಲಿ ಮೂಡಲಿಗೆ, ನಮ್ಮ ಸುಂದರ ಕ್ರಾಸ, ಎಲ್ಲಿಯೇ ನಮ್ಮ ಸಂಘಟನೆ 14 ತಾಲೂಕು ಕರೆ ಕೊಟ್ಟು ನಿಪ್ಪಾಣಿ ಭಾಗದಾಗ ಚಾಲೂ ಐತಿ. ಇದನ್ನ ಯಾಕೆ ನಾನು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನು ಎಲ್ಲಾ ನಮ್ಮ ಸಂಘಟನೆಯವರು ಸೇರಿ ರಾಜ್ಯಕ್ಕೆ ಕರೆ ಕೊಟ್ಟು ಅಂದ್ರ ರಾಜ್ಯ ಬಂದ್ ಮಾಡುವಂತ ಸಂದರ್ಭ ಬರ್ತೈತಿ. ಇತಿಹಾಸ ತೆಗೆದು ನೋಡ್ರಿ ಮಾನ್ಯ ಮುಖ್ಯಮಂತ್ರಿಗಳೇ, ರೈತ ಸಂಘಟನೆ ಹೋರಾಟದಿಂದ ಮಂತ್ರಿ ಆಗಿದ್ದೀರಿ. ಪದೇ ಪದೇ ನೀವು ಹೇಳ್ತೀರಿ ಪ್ರೊಫೆಸರ್ ನಂಜುಂಡಿ ಸ್ವಾಮಿ ಹಾದಿಲಿ ಬಂದವನ ಅವರಿಂದ ಮಂತ್ರಿ ಆಗಿದೆ ಅಂತ ಹೇಳ್ತೀರಿ. ಆ ವಿಚಾರ ನಿಮ್ಗೆ ಇತ್ತಪ್ಪ ಅಂತಂದ್ರ, ಆ ಪ್ರೀತಿ ಇತ್ತಪ್ಪ ಅಂತಂದ್ರ, ಯಾಕೆ ಈ ಮಾತು ಹೇಳ್ತೀನಂದ್ರ, ಕಬ್ಬಿನಲ್ಲಿ ಪ್ರಾಡಕ್ಟ್ ಬಾಳ ಅದು ಹೇಳ್ಬೇಕಾದ್ರೆ ಒಂದು ತಾಸು ಬೇಕಾಕೈತಿ. ಅದನ್ನೆಲ್ಲ ಬ್ಯಾಡ್ ನನಗೆ. ಈಗ ಸೆಲೆಕ್ಷನ್ 3500 ಬಿಲ್ ಕೊಡ್ರಿ. ಒಂದೇ ಉದಾಹರಣೆ ತಿಳ್ಕೊರಿ. ಇಲ್ಲ ನೀ ಇಷ್ಟ ಬಿಲ್ ಕೊಡ್ತೀನಂತ 3000 ರೂಪಾಯಿ ಕೊಡ್ತಾನ ಅಂತ ಹೇಳ್ರಿ. ಆದ್ರೆ ನಿಮ್ ಕಂಡೀಷನ್ ನಾವು ಒಪ್ಪ್ರ, ನಮ್ ಕಂಡೀಷನ್ ನೀವು ಒಪ್ಬೇಕು. 3000 ನೀವು ಕೊಡ್ತೀನಿ. ಹೋದ ವರ್ಷದ ಬಿಲ್ ಅಂದ್ರ 60,000 ರೂಪಾಯಿ ಹೋದ ವರ್ಷ ಬಂಗಾರ ಇತ್ತು. 60,000 ರೈತರಿಗೆ ಬಂಗಾರ ಕೊಡುವಂತ ಕೆಲಸ ಮಾಡು. 30 ರೂಪಾಯಿ ಸಾಕಿತ್ತು, 30 ರೂಪಾಯಿ ಕೊಡುವಂತ ಕೆಲಸ ಮಾಡು. 28 ರೂಪಾಯಿ ರವಾ ಇತ್ತು, 28 ರೂಪಾಯಿ ಕೊಡುವಂತ ಕೆಲಸ ಮಾಡು. ಏನೇ ನಾನು ರೈತರು ಖರೀದಿ ಮಾಡ್ತಿಲ್ಲ. ಕೃಷಿ ಮೇಳ, ಕೃಷಿ ಸಾಮಾನು ಖರೀದಿ ಮಾಡ್ತು, ಬಟ್ಟೆ ಖರೀದಿ ಮಾಡ್ತು, ಮಕ್ಕಳಿಗೆ ಆಭರಣ ಖರೀದಿ ಮಾಡ್ತು. ಹೋದ ವರ್ಷದ ರೇಟ್ದಾಗ ನಮ್ಮೆಲ್ಲರೂ ಕೊಡುವಂತ ಕೆಲಸ ಮಾಡ. ಇದು ನಾವು ಹೋದ ರೇಟ್ ತಗೋಕ್ ತಯಾರದು ನಾವು. ಆದ್ರ ಮೂಗಿ ತುಪ್ಪ ಹಚ್ಚು ಕೆಲಸ ಮಾಡಕ್ ಹೋಗ್ಬೇಡ. ಯಾಕರ ಬಂಗಾರ ರೇಟ್ 1.30 ಆಗೈತಿ. ಕಬ್ಬ 3,700 ಮಾಡಕ್ ಏನ್ ನಿಂದ ಖರ್ಚು ಆಕೈತಿ. ತಾಕತ್ತಿತ್ತಪ್ಪ ಅಂತಂದ್ರ 4,500 ರೂಪಾಯಿ ಒಂದು ಟನ್ ಟ್ಯಾಕ್ಸ್ ತಗೋತಿ. ಆ 1,000 ರೂಪಾಯಿ ಇವ್ರು ಕೊಡಕ್ ಹೇಳ. ಅದೊಂದ್ 1,000, ಇದು 3,500 ಅಂದ್ರೆ 4,500 ರೂಪಾಯಿ ಬೆಲೆ ಆದ್ ನಮಗ್. ಅಂದ್ರೆ ರೈತನ ಮಕ್ಕಳು ಭೂಮಿ ಮೇಲೆ ಬದುಕಬಾರ್ದು, ರೈತನ ಮಕ್ಕಳು ಬಂಗಾರ ತಗೋಬಾರ್ದು, ರೈತರು ಯಾವುದೇ ಹೊಸ ಬಟ್ಟೆ ಹಾಕೋಬಾರ್ದು. ಅಂದ್ರೆ ನಿಮ್ ಉದ್ದೇಶ ಏನಪ್ಪಾ ಅಂದ್ರ, ಇನ್ನೂ ನಮಗ್ ಬ್ರಿಟಿಷರ ಆಳ್ಕೆ ಐತಿ. ರೈತರು ಯಾವಾಗಲೂ ಮುಂಡದ ಮೇಲೆ ಇರ್ರಿ, ಬಾಳಿಪಟ್ಟಿ ಚಡ್ಡಿ ಮೇಲೆ ಇರ್ರಿ, ನೀವು ಹೊಸ ಅಂಗಿ ಹಾಕೋಬಾರ್ದು ಅನ್ನೋ ಉದ್ದೇಶ ನಿಮ್ಮ ಸರ್ಕಾರದಿತ್ತಪ್ಪ ಅಂದ್ರ, ಬರುವ ಡಿಸೆಂಬರ್ 8ನೇ ತಾರೀಕು ನಿಮ್ಗೆ ತಕ್ಕ ಪಾಠ ಕಲಿಸುವಂತ ಸಂದರ್ಭ ಬಂದೈತಿ ಅಂತ ಹೇಳ್ತೀನೋ. ತದನಂತರ ನಿಮ್ಮ ಸರ್ಕಾರ ಆಯುಷ್ ಬಾಳಿಲ್ಲ. ಅದ್ರ ಒಳಗಾಗಿ ಈಗ ಒಳ್ಳೆ ಕೆಲಸ ಮಾಡ್ರಿ, ನೀವು ರೈತರ ನಾಯಕರಿದ್ರೆ, ನಿಮ್ಮ ಮೇಲೆ ರೈತ ಕುಲದ ಪ್ರೀತಿ ಐತಿ. ಆ ಪ್ರೀತಿ ಉಳಿಸುವ ಕೆಲಸ ಮಾಡ್ರಪ್ಪ ಅಂತಂದ್ರ ಸಿದ್ದರಾಮಯ್ಯಗೆ ಅವರ ಜೀವರವರೆಗೆ ಈ ಒಂದ ಹೆಸರ ಉಳಿತೈತಿ ಅಂತ ಹೇಳಾಕ ಸಾಹೇಬರಿಗೆ ನಾವು ಎಚ್ಚರಿಕೆ ಮಾಡಕ್ ಬಯಸ್ತೇನೆ. ಗಣೇಶ್ ಲಿಂಗರು, ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷ.